ಅಯ್ಯ ಕುಂದ್ರ ಬರ್ರಿ ಬಾಯಾರ ನಮ್ಮ ಮನೆ ಕಟ್ಸಿ ಬಂದ್ರಿ ಅಪರೂಪಕ್ಕೆ. ಹಾಗೇನಿಲ್ಲ, ಮನೇಲಿ ಕೂತು ಕೂತು ಬೇಜಾರಾಗಿತ್ತಾ, ಹಿಂಗೆ ನಾನೇ ವಾಕ್ ಹೋಗಿ ಬರೋಣ ಅಂತ ಬಂದೆ. ನಾಷ್ಟ ಆಯ್ತಾ? ಹಾನ್ರಿ ನಮ್ದು ಹರ್ಯಾಗ ಮಾಡ್ತೇವೆ ನಾವು. ಬರ್ರಿ ಕುಂದ್ರ ಬರಲ್ಲ, ಯಾಕೆ ನಿಂತ ಬಿಟ್ಟರಿ? ಇಲ್ಲ ಪರವಾಗಿಲ್ಲ. ಅದೇ ಇಲ್ಲಿ ಯಾವುದಾದ್ರೂ ದೇವಸ್ಥಾನ ಇದೆಯಾ ಅಂತ ಕೇಳಕ್ಕೆ ಬಂದೆ ನಾನು. ಮನೇಲಿ ಕೂತ್ ಕೂತ್ ಬೋರ್ ಆಗಿತ್ತಲ್ಲ, ಊರು ನೋಡೇ ಇಲ್ಲ ಜಾಸ್ತಿ. ಯಾವುದಾದ್ರೂ ದೇವಸ್ಥಾನ ಇದೆನಾ, ಪಾರ್ಕ್ ಇದೆನಾ? ನನಗೆ ಮಾರ್ನಿಂಗ್ ವಾಕ್ ಮಾಡಿ ಈವ್ನಿಂಗ್ ವಾಕ್ ಮಾಡಿ ಅಭ್ಯಾಸ ಅಲ್ಲಿ ಇಲ್ಲೇನೂ ಗೊತ್ತೇ ಇಲ್ಲ ನನಗೆ. ಹಿಂಗಾಗಿ ಏನಾದರೂ ಪಾರ್ಕ್ ಏನಾದರೂ ಇದೆನಾ ಅಂತ ಕೇಳಕ್ಕೆ ಬಂದೆ ನಾನು. ಪಾರ್ಕ್ ಗೀರ್ಕ ಅದಾವ ಬಿಡ್ರಿ, ನಾವೇನು ಹೋಗೋದಿಲ್ಲ. ನಮ್ಮದು ಮನ್ಯಾಗಿಂದ ತೆಗೆದು ಭಾಳ ಆಕತ್ತಲ್ಲ. ಮನ್ಯಾಗ ಎದ್ದ ಕಡ್ಗೆ ಮಾಡಿ ಡಬ್ಬಿ ಕಟ್ಟಿ ಆಮ್ಯಾಗ ನಮ್ಮ ಕಡೆ ಇನ್ನೊಂದು ಏನಂದ್ರೆ ನಾವು ನಾಷ್ಟ ಗಿಷ್ಟ ಮಾಡೋದಿಲ್ಲ ರೀ. ನಾವು ಒಮ್ಮೆ ಹರ್ಯಾಗೊಮ್ಮೆ ಊಟ, ಮಧ್ಯಾಹ್ನಕ್ಕೊಮ್ಮೆ ಊಟ, ರಾತ್ರಿಗೊಮ್ಮೆ ಊಟನ ರೀ ನಮ್ದು. ಭಾಳ ಅಂದ್ರೆ ಸಂಜೆ ಮುಂದೆ 4-5-6 ಗಂಟೆಗೆ ಮನೆ ನನ್ನ ಗಂಡಸರು ಬಂದ್ಮ್ಯಾಗ ಅವಾಗ ಒಂದಿಟ್ಟು ಏನಾರು ಚುಮ್ಮರಿ ಅವಲಕ್ಕಿ ಉಪ್ಪಿಟ್ಟು ತಿಂತೇವೆ. ಹರ್ಯಾಗ ನಾವು ನಾಷ್ಟ ಗಿಷ್ಟ ಏನು ಮಾಡೋದಿಲ್ಲ ರೀ, ರೊಟ್ಟಿ ಊಟ ಮಾಡಿಬಿಡ್ತೇವೆ ನಾವು. ಚುಮ್ಮರಿ ಪಮ್ಮರಿ ತಿಂದೇನು ಹೊಲ್ದಾಗ ಮನುಷ್ಯ ದುಡಿಯೋಕ್ಕಾಕತ್ತೇನು ಹೇಳ್ರಿ? ಆಗೋದಿಲ್ಲ ರೀಪ್ಪ. ಗಟ್ಟಿ ಮನುಷ್ಯ ಹೊಲ್ದಾಗ ದುಡಿಬೇಕಂದ್ರೆ ಪಸಂದಾಗೆ 4 ರೊಟ್ಟೆ ಬಿದ್ದ ಬಿಡ್ಬೇಕಂದ್ರೆ ಮನುಷ್ಯ ದುಡಿಯೋಕೆ ಸಾಧ್ಯತೆ ಇಲ್ಲಾರ ಆಗೋದಿಲ್ಲ. ಗಂಡಸರು ತಡೋದಿಲ್ಲ ಬಿಸಲಾಗ. ಹೌದು, ನೀವು ಹೇಳೋದು ನಿಜಾನೇ. ಆದರೆ ನಮ್ಮ ಕಡೆ ಎಲ್ಲ ನಾಷ್ಟನೇ ಫಸ್ಟ್ ಮಾರ್ನಿಂಗು. ಇಡ್ಲಿ, ಉಪ್ಪಿಟ್ಟು, ಶಿರಾ, ಬನ್ಸು ಈ ಥರ ನಾವು ನಾಷ್ಟ ಮಾಡ್ತೀವಿ ಮಾರ್ನಿಂಗು. ಆಫ್ಟರ್ನೂನು ಮಧ್ಯಾಹ್ನ ಊಟ ಮಾಡ್ತೀವಿ, ಏನಾದರೂ ರೈಸು, ಪಲಾವು ಹಿಂಗೇನಾದರೂ ಊಟ ಮಾಡ್ತೀವಿ. ಈವ್ನಿಂಗ್ ಮತ್ತೇನಾದರೂ ಸ್ನ್ಯಾಕ್ಸ್ ಇರುತ್ತೆ. ನೈಟ್ ಮತ್ತೆ ಊಟ ಮಾಡ್ತೀವಿ ನಾವು. ನಿಮ್ಮದು ಭಾಳ ವ್ಯತ್ಯಾಸ ಇದೆ ಬಿಡ್ರಿ. ಕುಂದ್ರಲ್ಲ ನಿಂತ ಬಿಟ್ಟಾರಲ್ಲ. ಇಲ್ಲ ಎಲ್ಲಾದರೂ ವಾಕ್ ಹೋಗಿ ಬರೋಣ ಬನ್ನಿ, ನಂಗೆ ಬೋರ್ ಆಗ್ತಿದೆ ಮನೇಲಿ ಕೂತು ಕೂತು. ಮಗಳು ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಏನೋ ಪಾರ್ಲರ್ಗೆ ಹೋಗ್ತೀನಿ, ಆಮೇಲೆ ನೋಡ್ಕೊಂಬರ್ತೀನಿ ಊರು, ಏನೂ ಗೊತ್ತಿಲ್ಲ ಅಂತ ಹೋದ್ಲು ಅವಳು. ಫ್ರೆಂಡ್ಸ್ ಕರಿತಿದ್ದಾರಂತ. ನಾನು ಮತ್ತೆ ಅವಳ ಜೊತೆ ಏನು ಹೋಗೋದು, ನಿಮ್ಮ ಮನೆಗೆ ಬಂದಾತು ಅಂತ ಬಂದೆ. ಅವರು ಶಾಂತಕ ಅವರು ಇರಲಿಲ್ವಲ್ಲ, ಅವರಿದ್ದೆ, ಅವರು ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಅವ್ರು ಇರಲಿಲ್ಲ. ಅವ್ರದ್ದು ಮನೇಲಿ ಯಾರೋ ಇದ್ದರು, ಅವ್ರು ನಿಮ್ದು ಹೇಳಿದರು ಇನ್ನೇ ಒಂದು ಸ್ವಲ್ಪ ಹೋಗಿ ಅಲ್ಲಿ ಅವ್ರ ಮನೆ ಇದೆ ಅಂತ ಹೇಳಿದ್ರು. ನಾನೇ ಹುಡ್ಕೊಂಬಂದೆ, ನೀವು ಹೊರಗಡೆನೇ ಕೂತಿದ್ರಿ. ಚಲೋ ಆಯಿತು ಇದು. ಬರ್ರಿ ಮನೆ ನೋಡಿದ್ರೆ ಬರ್ರಿ ಒಳಗೆ. ಹಾಗೆ ಮಾಡತ್ತಾರೆ ಮನೆ ಒಳಗೆ ನೋಡಿದ್ರೆ ಬರ್ರಿ. ಫಸ್ಟ್ ಟೈಮ್ ಬಂದರಿ, ಚಾಗಿ ಕುಡ್ದು ಏನರ ಒಂದಿಷ್ಟು ಮಾಡ್ಕೊಡ್ತೀನಿ, ತಿಂದು ಹೋಗೋಣ ಬೇಕಾರೆ ಅಡ್ಡಾಡ್ಕೊಂತ. ಇಲ್ಲ ಬೇಡ ರೀ, ಮಗಳು ಈಗ ಹೋದ್ಲಲ್ಲ ಫ್ರೆಂಡ್ಸ್ ಜೊತೆ, ನಾನು ನಾಷ್ಟ ಮಾಡೇ ಬಂದೆ. ಸ್ನ್ಯಾಕ್ಸ್ ತಿಂದು ಬಂದಿದ್ದೀನಿ, ಇವಾಗ ಸಾಕು, ಹೊಟ್ಟೆ ಹಸಿವೇನಿಲ್ಲ. ನಮ್ಮ ಮನೆ ಕಡೆನೇ ಬನ್ನಿ, ಏನೋ ಮಾಡಿದ್ದೀನಿ, ನಾನು ಮಗಳಿಗೆ ಮಾಡಿದ್ದೆ ಅದೇ ಮಿಕ್ಕಿದೆ, ಇಬ್ಬರು ಕೂಡಿ ತಿನ್ನೋಣ ಬನ್ನಿ ನಾನು ಸ್ವಲ್ಪ. ಅಯ್ಯ ಬ್ಯಾಡ್ರಿಪ್ಪ, ನೀವು ಬರ್ರಿ ಮೊದಲು ಒಳಗೆ ಬರ್ರಿ. ಬರೀ ಹೊರಗೆ ನಿಂತು ಮಾತಾಡೋರು ಕುಂದ್ರ ಬರಲ್ಲ, ಹಂಗ್ಯಾಕೆ ನಿಂತೀರಿ? ಬೇಡ ರೀ, ಸಾಕಾಗಿದೆ ನಂಗೆ ಮನೇಲಿ ಕೂತು ಕೂತು ಬೋರ್ ಆಗ್ತಿದೆ. ಅಲ್ಲೇ ಆದರೆ ಫ್ರೆಂಡ್ಸ್ ಇದ್ರಾ, ಅದು ಪಾರ್ಟಿ ಇದು ಪಾರ್ಟಿ, ಆ ಕಿಟ್ಟಿ ಪಾರ್ಟಿ, ಆ ಫ್ರೆಂಡ್ಸು ಈ ಫ್ರೆಂಡ್ಸು, ಅಲ್ಲಿ ಫಂಕ್ಷನು ಇಲ್ಲಿ ಫಂಕ್ಷನ್ ಅಂತ ಹೋಗಿ ರೂಢಿ ಆಗಿಬಿಟ್ಟಿದೆ ನನಗೆ. ಇಲ್ಲಿ ಅಲ್ಲೇ ಮೇಲೆ ಪಾರ್ಟ್ ಟೈಮ್ ಜಾಬು ಮಾಡ್ತಿದ್ದೆ ನಾನು, ಇಲ್ಲಿ ಏನಿಲ್ಲ, ಹಿಂಗಾಗಿ ಬೋರ್ ಆಗ್ತಿದೆ ಮನೇಲಿ ಒಬ್ಬಳಿಗೆ. ಹಂಗಾರಿ ಅದು ಒಂದಿಟ್ಟು ದಿನ. ಅದ್ರಾಗ ಬೇರೆ ನೀವು ಮನ್ಯಾಗ ಇಬ್ಬರು ಇದ್ದೀರಿ, ಅದ್ರಾಗ ಬೇರೆ ಅಣ್ಣ ಬೆಳಗ್ಗೆನೂ ಹೋದ್ರೆ ಮತ್ತು ರಾತ್ರಿಗೆ ಬರೋರ. ಹಿಂಗಾಗಿ ಹುಡುಗಿನೂ ಹಂಗೆ ಆಕತ್ತೆ. ಹಿಂಗಾಗಿ ಒಂದೆರಡು ದಿನ ಬೇಸರ ಆಕತ್ತೆ. ಟಿ ವಿ ಹಾಕ್ಸ್ಕೊಂಡ್ರಲ್ಲ ಮನ್ಯಾಗ? ಟಿ ವಿ ಏನು ಹಾಕ್ಸಿಲ್ಲ, ಮೊಬೈಲೇ ಇತ್ತಲ್ಲ, ಹಿಂಗಾಗಿ ಅದರಲ್ಲೇ ನೋಡೋಣ ಅಂತ ಸುಮ್ಮ ಆದೆ ನಾನು. ಅವಳದು ಇವಾಗ ಫೋನ್ ಕೊಡಿಸ್ತೀನಿ ಅಂತಿದ್ದಾರೆ ಅವ್ರ ಅಪ್ಪಾಜಿ. ನೋಡ್ಬೇಕು, ಅವಳು ಕೇಳ್ತಿದ್ದಾರೆ ಬೇಕಂತ ಫೋನು. ಆದರೆ ಇವಾಗ ಯಾಕೆ ಅಂತ ಅವರಪ್ಪ, ನಾನು ಕೊಡಿಸಿ ಬೇಕಾಗತ್ತೆ ಅಂತ ನಾನು. ಏನಾದರೂ ಇದ್ದರೆ ನನ್ನ ಫೋನ್ ಇದೆ, ನಿನ್ನ ಫೋನ್ ಇದೆ, ಇದರಲ್ಲೇ ಮ್ಯಾನೇಜ್ ಮಾಡಿದ್ರೆ ಆಯ್ತಲ್ಲ ಅಂತ ಅವರಪ್ಪ ಅಂತಿದ್ದಾರೆ. ನೋಡ್ಬೇಕು ಏನಾಗುತ್ತೆ. ಇನ್ನು ಫೋನೇ ಇದೆ ಅಲ್ಲ, ಟಿ ವಿ ಅದಕ್ಕೆ ಅಂತ ಹಾಕ್ಸೇ ಇಲ್ಲ ನಾವು. ಅವಳದು 10th ಇತ್ತಲ್ಲ, ಹಿಂಗಾಗಿ ಹಾಕ್ಸೇ ಇಲ್ಲ. ಇನ್ಮೇಲೆ ತೊಗೋಬೇಕು. ಅಯ್ಯ ಟಿ ವಿ ತೊಗೋರಿ ಪಟ್ಟ. ಟಿ ವಿ ಬೇಕಾಕತ್ತೆ ಮನ್ಯಾಗ. ಸೀರಿಯಲ್ ನ್ಯೂಸ್ ನೋಡಕ್ಕೆ ಬೇಕಾಕತ್ತೆ. ಭಾಳ ಟಿ ವಿ ಭಾಳ ಬೇಕು ರೀ. ಈಗ ಎಲ್ಲರ ಮನೆಗೂ ಇರ್ತೈತಿ. ನಮ್ಮ ಮನೆಗೂ ಐತಿ ಟಿ ವಿ. ಗೋಡ್ಯಾಗ ಹಾಕಿದ್ದಾರೆ. ಗೋಡ್ಯಾಗ ಹಿಂಗೆ ದೊಡ್ಡದೈತೆ ನಮ್ಮದು. ಗೋಡ್ಯಾಗ ಹಾಕಿದ್ದಾರೆ. ಅದು ಎಷ್ಟೋ ಇಂಚಿದೆ ಅಂತಾರಲ್ಲ ಅಂಥದೈತೆ ನಮ್ಮ ಮನ್ಯಾಗ. ಹಂಗೆ ತಳ್ಳಗೈತ್ರಿಪ್ಪ. ಮಸ್ತ್ ಐತೆ ನಮ್ಮದು ಟಿ ವಿ. ದೊಡ್ಡದೈತಿ. ಓ ಹೌದಾ, ಬನ್ನಿ ಹಂಗೆ ನಿಮ್ಮದು ಸಾರಿ ಚೇಂಜ್ ಮಾಡ್ಕೊಂಡು ಬನ್ನಿ. ನಾನು ಇಲ್ಲೇ ಕೂತಿರ್ತೀನಿ, ಎಲ್ಲಾದರೂ ಹೋಗಿ ಬರೋಣ. ಬಂತೇಳಿ ನೀವಂತ್ರ ಒಳಗೆ ಬರವಾರ್ರಿ, ಕುಂತಿರ್ರಿ ಇಲ್ಲೇ. ನಾ ಹೋಗಿ ಸೀರೆ ಚೇಂಜ್ ಮಾಡ್ಕೊಂಬರ್ತೀನಿ. ಇಲ್ಲೇ ಒಂದು ಗುಡಿ ಐತೆ, ಗುಡಿಗೆ ಹೋಗಿ ಬರೋಣ ಹಂಗಾರೆ. ಸರಿ ನಾನು ವೇಟ್ ಮಾಡ್ತಿರ್ತೀನಿ, ಹೋಗಿ ಬನ್ನಿ ನೀವು. ಬನ್ನಿ 10 ನಿಮಿಷದ. ತುಂಬ ಒಳ್ಳೆ ಜನನಪ್ಪ. ಬೇರೆ ಊರಿಗೆ ಹೋಗಿದ್ರೆ ಇಂಥ ಜನ ಸಿಗ್ತಿದ್ರು ಇಲ್ಲೋ ಅನ್ಸತ್ತಪ್ಪ, ಅಷ್ಟು ಒಳ್ಳೆ ಜನ.